ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಗೋಯಿಂಗ್ ಟು ದ ಕಂಟಿನ್ಯೂಷನ್ ಆಫ್ ಭಾಗ್ಯಶಿಲ್ಪಿಗಳು. ದಿಸ್ ಇಸ್ ಅ ಪಾರ್ಟ್ 2 ಆಫ್ ಭಾಗ್ಯಶಿಲ್ಪಿಗಳು ಫ್ರಮ್ 10th ಸ್ಟ್ಯಾಂಡರ್ಡ್ ಸಿರಿಕನ್ನಡ ಟೆಕ್ಸ್ಟ್ ಬುಕ್. 10ನೇ ತರಗತಿಯ ಸಿರಿಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಭಾಗ್ಯಶಿಲ್ಪಿಗಳು ಪಾಠದ 2ನೇ ಭಾಗವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ದ ಪಾರ್ಟ್ 2. If you have not yet watched the part 1, please go watch the part 1. It is in the playlist of 10th standard Siri Kannada. So we'll start with the lesson. So we are done with the Nalvadi Krishnaraja Vadiyar Aitu. Now we have to do Sir M. Vishveshwaraya. So please come to the page 40, page number 40. I'm sorry for the little background noise. Take out your pencils and weigh your phone and listen to it carefully. ದುರಾದೃಷ್ಟವಾದ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. So this author is saying that usually we have one bad name that Indians, they speak lot but their action is nothing. So they don't do much. They only speak. So whatever they want to do, they just say it in the words but they don't do it. So this is that a bad name that we have, the Indians have. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. But you sir, you are just out of this saying. You doesn't include in this saying. ಅದನ್ನು ನಾವು ತಮ್ಮಿಂದ ಕಲಿಯೋಣ. ಸೊ ಲೆಟ್ ಅಸ್ ಆಲ್ ಲರ್ನ್ ದಟ್ ಫ್ರಮ್ ಯು ಅಂತ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ದ ಪಂಡಿತ್ ಜವಾಹರ್ಲಾಲ್ ನೆಹರು ಇಸ್ ಅ ಪ್ರೈಮ್ ಮಿನಿಸ್ಟರ್, ಇಂಡಿಯನ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅವರು ಹಿ ಟೋಲ್ಡ್ ದಿಸ್ ಟು ಸರ್ ಎಂ ವಿಶ್ವೇಶ್ವರಯ್ಯ. ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಸೊ ದಿಸ್ ವಾಸ್ ಟೋಲ್ಡ್ ಬೈ ಜವಾಹರ್ಲಾಲ್ ನೆಹರು ಟು ಸರ್ ಎಂ ವಿಶ್ವೇಶ್ವರಯ್ಯ ಆನ್ ಅಕೇಶನ್ ಆಫ್ ಹಿಸ್ ಬರ್ಡೇ ವಿಚ್ ವಾಸ್ ಪ್ಲಾನ್ಡ್ ಆ್ಯಂಡ್ ಡನ್ ಇನ್ ಬೆಂಗಳೂರಲ್ಲಿ ಅವರ ಜನ್ಮ ಶತಮಾನೋತ್ಸವದಲ್ಲಿ ಹೇಳ್ತಾರೆ. ಓಕೆ, 100th ಇಯರ್ ಬರ್ಡೇನಲ್ಲಿ ಅವರ ಒಂದೊಂದು ಮಾತುಗಳು ಸರ್ ಎಂ ಬಿ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು. ಅಕ್ಷರಶಃ ಅಂದರೆ ಆ್ಯಸ್ ಇಟ್ ಈಸ್, ಅದೇ ಥರ ಇಟ್ ಯೂಸ್ ಟು ಸೂಟ್ ಹಿಮ್. ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ಸೊ ಹೀ ಈಸ್ ದ ಪರ್ಸನ್, ವಾಟ್ ಕೈಂಡ್ ಆಫ್ ಅ ಪರ್ಸನ್ ಹಿ ಈಸ್ ಅಂದರೆ ವಾಸ್ತವ ಚಿಂತನೆ, ರಿಯಾಲಿಟಿ ಬಗ್ಗೆ ಥಿಂಕ್ ಮಾಡೋರು, ನಿಸ್ವಾರ್ಥ ನಡತೆ, ಸೆಲ್ಫಿಶ್ ಥಾಟ್ಸ್ ಇಲ್ಲ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಅ ಗುಡ್ ಸೈಂಟಿಫಿಕಲ್ ವ್ಯೂ, ಯೋಜನೆ ಪ್ರಾಜೆಕ್ಟ್ ಮತ್ತು ದಕ್ಷ ಆಡಳಿತ, ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಗುಡ್ ಅಡ್ಮಿನಿಸ್ಟ್ರೇಷನ್. ಸೊ ಇದೆಲ್ಲ ಮೇಲೆ, ಸೊ ತಳಹದಿ ಅಂದರೆ ಆನ್ ದಿಸ್ ಫೌಂಡೇಶನ್ ಹಿ ವಾಂಟೆಡ್ ಟು ಬಿಲ್ಡ್ ಅಪ್ ಅ ಗುಡ್ ರಾಷ್ಟ್ರ ಅಂದರೆ ನೇಷನ್ನ ಬಿಲ್ಡ್ ಮಾಡಬೇಕಿತ್ತು. ದಿಸ್ ವಾಸ್ ಎಸ್ ಏಮ್, ದಿಸ್ ವಾಸ್ ಎಸ್ ಏನಂತಾರೆ ಕನಸು, ಡ್ರೀಮ್ ಆಗಿತ್ತು. ಸೊ ಹೀ ಈಸ್ ದ ಪರ್ಸನ್ ಹೂ ಜಸ್ಟ್ ಕೇಮ್ ಫಾರ್ವರ್ಡ್ ಟು ಕನ್ಸ್ಟ್ರಕ್ಟ್ ದ ನೇಷನ್ ಅಪಾನ್ ಆಲ್ ದೀಸ್ ಫ್ಯಾಕ್ಟರ್ಸ್. ವಿಶ್ವೇಶ್ವರಯ್ಯರವರು ಕ್ರಿಸ್ತ ಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ 2ನೇ ಮಗನಾಗಿ ಜನಿಸಿದರು. ಹಿಯರ್ ವಿ ಹ್ಯಾವ್ ಅ ಇನ್ಫಾರ್ಮೇಷನ್ ಅಬೌಟ್ ದ ಪೇರೆಂಟ್ಸ್. ಫಸ್ಟ್ ಪ್ಯಾರಾಗ್ರಾಫಲ್ಲಿ ಯು ಹ್ಯಾಡ್ ಅ ಇನ್ಫಾರ್ಮೇಷನ್ ವಾಟ್ ಜವಾಹರ್ಲಾಲ್ ನೆಹರು ಟೋಲ್ಡ್ ಅಂತ. ಸೊ ಹಿಸ್ ಫಾದರ್ ನೇಮ್ ಏನು, ಶ್ರೀನಿವಾಸ ಶಾಸ್ತ್ರಿ, ಅಮ್ಮನ ಹೆಸರು ವೆಂಕಟಲಕ್ಷ್ಮಮ್ಮ. ಹಿ ವಾಸ್ ಬಾರ್ನ್ ಇನ್ 1860 ಸೆಪ್ಟೆಂಬರ್ 15 ಹುಟ್ಟುತ್ತಾರೆ. ಇವರು 2ನೇ ಮಗ, ಸೆಕೆಂಡ್ ಸನ್. ಇವರ ಪೂರ್ವಜರು ಅಂದರೆ ಆನ್ಸಿಸ್ಟರ್ಸ್ ಮೂಲತಃ ಬೇಸಿಕಲಿ ಫ್ರಮ್ ಕರ್ನೂಲು ಜಿಲ್ಲೆ. ಸೊ ಫ್ರಮ್ ಕರ್ನೂಲು ಡಿಸ್ಟಿಕ್ನ ಗಿಡ್ಡಲ್ಲೂರು ತಾಲೂಕಿನ ಮೋಕ್ಷಗುಂಡಂ ಅಗ್ರಹಾರಕ್ಕೆ. ಸೊ ದೇರ್ ವಾಸ್ ಅ ಪ್ಲೇಸ್ ಕಾಲ್ಡ್ ಮೋಕ್ಷಗುಂಡಂ, ಒಂದು ಚಿಕ್ಕ ಕಮ್ಯುನಿಟಿ ಇರುತ್ತೆ, ಅಲ್ಲಿ ಇವರು ಇರ್ತಿದ್ದು. ಸೊ ಇವರ ಆನ್ಸಿಸ್ಟರ್ಸ್ ಆರ್ ಫ್ರಮ್ ಮೋಕ್ಷಗುಂಡಂ. ಬಟ್ ಬಿಕಾಸ್ ಆಫ್ ಸಮ್ ರೀಸನ್, ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದರು. ದೇ ಕೇಮ್ ಟು ಕರ್ನಾಟಕಕ್ಕೆ ವಲಸೆ ಬರ್ತಾರೆ. ಸೊ ಬಂದು ಎಲ್ಲಿರ್ತಾರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ವಾಸ್ ಸ್ಟೇಯಿಂಗ್ ಇನ್ ಚಿಕ್ಕಬಳ್ಳಾಪುರ ಸಮೀಪದಲ್ಲಿ ಮುದ್ದೇನಹಳ್ಳಿ. ಚಿಕ್ಕಬಳ್ಳಾಪುರದಲ್ಲಿ ಮುದ್ದೇನಹಳ್ಳಿ ಅಂತ ಜಾಗ ಇದೆ. ಸೊ ದೇ ಸ್ಟೇಡ್ ದೇರ್. ಮೊದಲಿನಿಂದ ಅವರ ಮನೆತನಕ್ಕೆ ಮೋಕ್ಷಗುಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ಸೊ ಇನ್ ದೇರ್ ನೇಮ್ಸ್ ದೇ ಹ್ಯಾವ್ ದೇರ್ ಪ್ಲೇಸ್ ನೇಮ್ ಆಲ್ಸೋ ಮೋಕ್ಷಗುಂಡಂ.
ವೆಂಕಟಲಕ್ಷ್ಮಮ್ಮ ವಿಶ್ವೇಶ್ವರಯ್ಯ ಅವರ ಅಮ್ಮ. ಓಕೆ, ಅವರಿಗೆ ತಮ್ಮ ಮಕ್ಕಳು ಓದಿ ದೊಡ್ಡವರಾಗಬೇಕು ಅಂದರೆ ಮಕ್ಕಳು ಚೆನ್ನಾಗಿ ಓದಬೇಕು ಆ್ಯಂಡ್ ದೇ ಹ್ಯಾವ್ ಟು ಮೇಕ್ ಅ ಗುಡ್ ನೇಮ್, ದೇ ಹ್ಯಾವ್ ಟು ಬಿಕಮ್ ಅ ಗ್ರೇಟ್ ಪರ್ಸ್ನಾಲಿಟಿ ಅಂತ ಅವರ ಅಮ್ಮನಿಗೆ ತುಂಬ ಆಸೆ ಇತ್ತು. ಸೊ ಒನ್ ಡೇ ದೇ ಶಿಫ್ಟೆಡ್ ಫ್ರಮ್ ಮೋಕ್ಷಗುಂಡಂನಿಂದ ಚಿಕ್ಕಬಳ್ಳಾಪುರಕ್ಕೆ. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಪ್ರೈಮರಿ ಎಜುಕೇಷನ್ ವಾಸ್ ಡನ್ ಇನ್ ಚಿಕ್ಕಬಳ್ಳಾಪುರ. ಪ್ರಾಥಮಿಕ ಶಿಕ್ಷಣ ಇಸ್ ಅ ಪ್ರೈಮರಿ ಎಜುಕೇಷನ್. ಸೋದರ ಮಾವ ಎಚ್ ರಾಮಯ್ಯ, ಅಂಡರ್ಲೈನ್ ಸೋದರ ಮಾವನ ಹೆಸರು ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಅಂಡರ್ ಹಿಸ್ ಗೈಡೆನ್ಸ್ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆದರು. ದಿಸ್ ಅಬೌಟ್ ಹಿಸ್ ಎಜುಕೇಷನ್. ಸೊ ಏನು ಮಾಡ್ತಾರೆ, ಪ್ರೌಢಶಿಕ್ಷಣ ಹೈಸ್ಕೂಲನ್ನು ಹಿ ವಿಲ್ ಕಂಪ್ಲೀಟ್ ಇನ್ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆ. Then after that he will go for a central college, he'll do a intermediate for 2 years, then BA degree for 3 years ಮಾಡ್ತಾರೆ. ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು. ಸೊ ವ್ಯಾಸಂಗ ಎಜುಕೇಷನ್ ನಲ್ಲಿ he was showing a very much interest, ತುಂಬ ಇಂಟ್ರೆಸ್ಟ್ ಇತ್ತು, ತುಂಬ ಡೆಡಿಕೇಶನ್ ಇತ್ತು, ಡಿಟರ್ಮಿನೇಷನ್ ಇತ್ತು ಅವ್ರಿಗೆ. ಸೊ ಹಿ ವಾಂಟೆಡ್ ಟು ಅಚೀವ್ ಸಮಥಿಂಗ್ ವೆರಿ ಗ್ರೇಟ್, ಉನ್ನತವಾದದ್ದು, ಬೆಸ್ಟ್ ಟು ದ ಹೈಯರ್ ಗ್ರೇಡ್ಸ್. ಹಿ ವಾಂಟೆಡ್ ಟು ಟೇಕ್ ಎ ಸ್ಟಡೀಸ್. ಏನಾದರೂ ಮಾಡಬೇಕು, ದೃಢ ನಿರ್ಧಾರ, ಸ್ಟ್ರಾಂಗ್ ಡಿಟರ್ಮಿನೇಷನ್, ಡಿಸೈಡ್ ಮಾಡ್ತಾರೆ, ಡಿಸಿಷನ್ ತಗೊಳ್ತಾರೆ. ಅದಕ್ಕೆ ತಕ್ಕನಾದ ಪ್ರತಿಭೆ, ಈ ಹ್ಯಾಸ್ ಅ ಗುಡ್ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ಮನೋಸ್ಥೈರ್ಯ ಅಂದರೆ ಮೋಟಿವೇಶನ್ ಇದೆ ಅವ್ರಿಗೆ, ಆ ಡೆಡಿಕೇಶನ್ ಇದೆ ಅವರಿಗೆ. ಅಂದಿನ ಮೈಸೂರು ದಿವಾನ ಅಂದರೆ ಇಟ್ಸ್ ಲೈಕ್ ಅ ಮಿನಿಸ್ಟರ್, ಮಂತ್ರಿ. ಓಕೆ, ಮೈಸೂರಲ್ಲಿ ದಿವಾನರಾಗಿರ್ತಾರೆ. ಯಾರು? ದ ಪರ್ಸನ್ ನೇಮ್ ಇಸ್ ಸಿ ರಂಗಾಚಾರ್ಲು, ಅಂಡರ್ಲೈನ್ ಮಾಡ್ಕೊಳ್ಳಿ. ಅವರ ವಿದ್ಯಾರ್ಥಿ ವೇತನ ಇಸ್ ಅ ಸ್ಕಾಲರ್ಶಿಪ್, ಆನ್ ದ ಸ್ಕಾಲರ್ಶಿಪ್ ಹೆಲ್ಪಿಂದ. ಸೊ ಪೂನಾದ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಸೊ ಹಿ ಸ್ಟಡಿಡ್ ಇಂಜಿನಿಯರಿಂಗ್ ಇನ್ ಪೂನಾದ ಇಂಜಿನಿಯರಿಂಗ್ ಕಾಲೇಜ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಫಸ್ಟ್ ರ್ಯಾಂಕಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಪಾತ್ರರಾದರು. ಸೊ ಈ ಆಲ್ಸೋ ಗಾಟ್ ದ ಜೇಮ್ಸ್ ಬರ್ಕ್ಲಿ ಅವಾರ್ಡ್. ಸಾರಿ, ಐ ಮಿಸ್ ದ ಪೇಜ್. ಓಕೆ, ಜೇಮ್ಸ್ ಬರ್ಕ್ಲಿ ಅವಾರ್ಡ್ ಕೂಡ ಅವರಿಗೆ ಸಿಗುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ good prize they used to get during those times. I don't have much information about the James Berkeley. Well, if you don't know, or if you already know, it's wonderful. If you don't know, please let me know in the comments, so I would be really happy to let you know. ವಿಶ್ವೇಶ್ವರಯ್ಯನವರು 1884ರಲ್ಲಿ 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು. ಸೊ ಹಿ ಸ್ಟಾರ್ಟೆಡ್ ಇಸ್ ಜಾಬ್ in 1884 ಆಸ್ ಅಸಿಸ್ಟೆಂಟ್ ಇಂಜಿನಿಯರ್, ಸಹಾಯಕ ಇಂಜಿನಿಯರ್ ಆಗಿ ಜಾಯ್ನ್ ಆಗ್ತಾರೆ. ಸೊ ಎಲ್ಲಿ? ಮುಂಬೈಯಲ್ಲಿ. ಖಾನ್ದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ, ಸೊ ನಾಸಿಕ್ ಡಿಸ್ಟ್ರಿಕ್ಟ್ ಮತ್ತು ಖಾನ್ದೇಶದಲ್ಲಿ ಹರಿಯುತ್ತಿದ್ದ ಪಾಂಜ್ರಾ ನದಿ, ಸೊ ಅಂಡರ್ಲೈನ್ ದ ಪಾಂಜ್ರಾ ನದಿ, ನೀರಾವರಿ ಕಾಲುವೆ ಅಂದರೆ ಚಾನಲ್ಗೆ ತೋಬು ಮೇಲ್ಗಾಲುವೆಯನ್ನು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು. ಸೊ ಹಿ ವಾಸ್ ಸಪೋಸ್ ಟು ಬಿಲ್ಡ್ ಸ್ಮಾಲ್ ಕೆನಾಲ್ ಮತ್ತು ಡ್ಯಾಮ್ ಕಟ್ಟಬೇಕಿರುತ್ತೆ ಅವರು ಮೇಲ್ಗಡೆ ಬಂದು ಪಾಂಜ್ರಾ ನದಿಗೆ. ಸೊ ಹಿ ಡಿಡ್ ಇಟ್ ವೆರಿ ಸಕ್ಸಸ್ಫುಲಿ ಆ್ಯಂಡ್ ಹಿ ಗಾಟ್ ದ ಗುಡ್ ಅಪ್ರಿಸಿಯೇಷನ್ ಫ್ರಮ್ ಹಿಸ್ ಸೀನಿಯರ್ ಆಫೀಸರ್ಸ್. ಸೊ ಎಲ್ಲಿ? ಪಾಂಜ್ರಾ ನದಿಗೆ ಮೇಲ್ಗಾಲುವೆಯನ್ನು ಕಟ್ಟಬೇಕಿತ್ತು. ಮೇಲು ಪ್ಲಸ್ ಕಾಲುವೆ. ಓಕೆ, ಮೇಲ್ಗಾಲುವೆಯನ್ನು ಕಟ್ಟಬೇಕಿತ್ತು. ಓಕೆ, ಮಿಸ್ ದ ಲೈನ್. ಓಕೆ, ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು. ಸೊ ಅಕಾರ್ಡಿಂಗ್ ಟು ಬೇಸ್ಡ್ ಆನ್ ದ ಮುಂಬೈ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸಿಂಧ್ ಪ್ರಾಂತ್ಯ ಅಂದರೆ ಸಿಂಧ್ ರೀಜನಲ್ಲಿ ಸುಕ್ಕೂರು ಸಿಟಿಗೆ they would have he helped in providing the drinking water facility line, ಅದನ್ನು ಹೆಲ್ಪ್ ಮಾಡ್ತಾರೆ. ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್, ಸೊ ಅಟ್ ದಟ್ ಟೈಮ್ ದರ್ ವಾಸ್ ಅ ಗವರ್ನರ್ ಕಾಲ್ಡ್ ಲಾರ್ಡ್ ಸಂಡ್ ಹರ್ಸ್ಟ್. ಓಕೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಇವರು ಮುಕ್ತ ಕಂಠದಿಂದ ಅಂದರೆ ವಿತೌಟ್ ಹೋಲ್ಡಿಂಗ್ ಏನಂತಾರೆ ನೋ ಗ್ರಜಸ್ ಆರ್ ನೋ ಬ್ಯಾಡ್ ಇಂಪ್ರೆಷನ್ಸ್. ಸೊ ಹಿ ಅಪ್ರಿಷಿಯೇಟೆಡ್
ಸರ್ ಎಂ ವಿಶ್ವೇಶ್ವರಯ್ಯ ಮುಕ್ತ ಕಂಠದಿಂದ, ಅಂದರೆ ತುಂಬ ಖುಷಿಯಾಗಿ, ತುಂಬ ಹ್ಯಾಪಿಯಾಗಿ ಅಪ್ರಿಷಿಯೇಟೆಡ್ ಸರ್ ಎಂ ವಿಶ್ವೇಶ್ವರಯ್ಯರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಪೂನಾದ ಮುಥಾ ಕಾಲುವೆಗೆ, ಅಂಡರ್ಲೈನ್ ಮುಥಾ ಕಾಲುವೆ, ಮುಥಾ ಕೆನಾಲ್, ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ, ಪೀಪ್ ಫಾಲ್ಸ್, ವಾಟರ್ ಫಾಲ್ಸ್ಗೆ ಸ್ವಯಂಚಾಲಿತ ಬಾಗಿಲು ಅಂದರೆ ಸೆಲ್ಫ್ ಆಟೋಮೇಟೆಡ್ ಡೋರ್ಸ್ನ ಅಳವಡಿಸ್ತಾರೆ, ಅಂದರೆ ಹಾಕ್ತಾರೆ. ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ಡಾಕ್ಟರ್ ವಿಶ್ವೇಶ್ವರಯ್ಯ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ದಿಸ್ ಸೆಲ್ಫ್ ಆಟೋಮೇಟೆಡ್ ಡೋರ್, ಇಟ್ ಬಿಕೇಮ್ ಹಿಸ್ ಅಚೀವ್ಮೆಂಟ್, ಒನ್ ಆಫ್ ದ ಅಚೀವ್ಮೆಂಟ್. ಇದನ್ನೇ ಮುಂದೆ ಗ್ವಾಲಿಯರ್ ತಿಗ್ರ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜ ಸಾಗರ ಜಲಾಶಯಕ್ಕೂ ಅಳವಡಿಸಲಾಯಿತು. ದ ಸೇಮ್ ಥಿಂಗ್ ದೇ ಆಲ್ಸೋ ಇನ್ಸ್ಟಾಲ್ ಮಾಡ್ತಾರೆ. ಎಲ್ಲಿ? ಗ್ವಾಲಿಯರ್ನ. ಗ್ವಾಲಿಯರಲ್ಲಿ ತಿಗ್ರಾ ಜಲಾಶಯ, ದೆನ್ ಮೈಸೂರಿನಲ್ಲಿರುವ ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಅಳವಡಿಸ್ತಾರೆ. ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ಲೇಟರ್ ಹಿ ವಾಸ್ ನಾಮಿನೇಟೆಡ್ ಆಸ್ ಅ ಸ್ಯಾನಿಟರಿ ಇಂಜಿನಿಯರ್ ಇನ್ ಮುಂಬೈ. ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯರು. ಹಿ ವಾಸ್ ದ ಓನ್ಲಿ ಫಸ್ಟ್ ಇಂಡಿಯನ್ ಹೂ ವಾಸ್ ನಾಮಿನೇಟೆಡ್ during that time. Remember, all these things are happened before independence. ಅದಕ್ಕೆ ಹೇಳ್ತಾ ಇರೋದು, he is the first Indian to get nominated and to get that job ಅಂತ. ನೆಕ್ಸ್ಟ್, ಪುಟಿವ ಚೈತನ್ಯ, ನಾಳೆ ಮಾಡುವುದನ್ನು ಇಂದೇ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಅವರದಾಗಿತ್ತು. he was a person, what kind of a person? Whatever you wanted to do tomorrow, do it today. Whatever you wanted to do today, do it now itself. This is a kind of a person Sir M. Vishveshwaraya was. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ, there are 2 rivers, ಈಸಿ ಮತ್ತು ಮೂಸಿ, ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು. ಎವ್ರಿ ಟೈಮ್ ಡ್ಯೂರಿಂಗ್ ಅ ಫ್ಲಡ್ ಟೈಮಲ್ಲಿ ಈಸಿ ಮತ್ತು ಮೂಸಿ, ಬಿಕಾಸ್ ಆಫ್ ದೀಸ್ 2 rivers, there used to be a lot of problems and the destruction and the loss for Hyderabad. ಅದನ್ನು ತಡೆಯಲು ಟು ಗೆಟ್ ರಿಡ್ ಆಫ್ ದಟ್, ಟು ಸ್ಟಾಪ್ ದಟ್, 2 ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು. ಹೌ ಹಿ ರಿಸಾಲ್ವ್ ದಟ್ ಇಶ್ಯೂ ಅಂದರೆ, ಹಿ ಬಿಲ್ಟ್ ಅ ಸಪ್ರೇಟ್ ಡ್ಯಾಮ್ಸ್ ಫಾರ್ ಬೋತ್ ದ ರಿವರ್, ದೆನ್ ಹಿ ರಿಸಾಲ್ವ್ ದ ಇಶ್ಯೂ. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿದರು. ಹಿ ಮೇಡ್ ಹೈದರಾಬಾದ್ ಸಿಟಿ ಟು ಜಾಯಿನ್ ಆಸ್ ಒನ್ ಆಫ್ ದ ವೆಲ್ ಸಸ್ಟೈನಬಲ್ ಸಿಟಿ, ವೆಲ್ ಪ್ಲ್ಯಾನ್ಡ್ ಸಿಟಿ ಆಗಿ ಮಾಡ್ತಾರೆ. ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ವಿಶ್ವೇಶ್ವರಯ್ಯ, ಹಿ ವರ್ಕ್ ಇನ್ ಮೈಸೂರು ಸಂಸ್ಥಾನ, ಮೈಸೂರು ಎಂಪೈರ್ ಆಗಿನ ಕಾಲದಲ್ಲಿ, ಆಸ್ ಎ ಚೀಫ್ ಇಂಜಿನಿಯರ್. ಹಿ ವರ್ಕ್ ಫಾರ್ 3 years. ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ. ಹಿ ಸ್ಟಾರ್ಟೆಡ್ ವಿತ್ ಕನ್ನಂಬಾಡಿ ಡ್ಯಾಮ್, KRS ಡ್ಯಾಮ್ನ ಸ್ಟಾರ್ಟ್ ಮಾಡ್ತಾರೆ. ರೈಲು ಮಾರ್ಗ ವಿಸ್ತರಣೆ ಕ್ರಮ, ರೈಲ್ವೆ ಟ್ರ್ಯಾಕ್ಸ್, ರೈಲ್ವೆ ಪಾತ್ವೇಸ್ ಏನಿದೆ ಅದರ ಬಗ್ಗೆ ಪ್ರಾಜೆಕ್ಟ್ ಹಿ ವಾಸ್ ದೇರ್. ತಾಂತ್ರಿಕ ಶಿಕ್ಷಣ ಅಂದರೆ ಎಂಜಿನಿಯರಿಂಗ್ ಡೆವಲಪ್ಮೆಂಟ್ಸ್, ಎಜುಕೇಷನ್ ಡೆವಲಪ್ಮೆಂಟ್ ಬಗ್ಗೆ, ಮಾರಿ ಕಣಿವೆ ಜಲಾಶಯ, ಅಗೇನ್ ಮಾರಿ ಕಣಿವೆ ಡ್ಯಾಮ್ ಬಗ್ಗೆ. He was there in all these projects. Underline all these projects. He was the one who was there in all these projects. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದರು. ಇವನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ he elected and nominated ಸರ್ ಎಂ ವಿಶ್ವೇಶ್ವರಯ್ಯ ಆಸ್ ದಿವಾನ, ಮಂತ್ರಿಯನ್ನಾಗಿ ಮಾಡ್ತಾರೆ. ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. he inputted a new rules and the new laws in administration and he came up with a good new ಡೆವಲಪ್ಮೆಂಟ್ಸ್ ಇರ್ಬೋದು, ಅದನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಹಿ ವಾಸ್ ಆಲ್ಸೋ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಹಾನೆಸ್ಟ್ ಪರ್ಸನ್. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು.
ಇನ್ ದ ಮೈಸೂರು ಎಂಪೈರಲ್ಲಿ ಏನೇನೋ ಕೆಲಸ ಸೆಂಟ್ರಲೈಸ್ಡ್ ಆಗಿತ್ತು ಎಲ್ಲಾನ. ಸೊ ಹೀ ಜಸ್ಟ್ ಡಿವೈಡ್ ಇಟ್ ಅಕಾರ್ಡಿಂಗ್ಲಿ ಟು ದ ವರ್ಕ್, ಅಕಾರ್ಡಿಂಗ್ ಟು ದ ನೇಚರ್ ಆಫ್ ವರ್ಕ್ ಡಿವೈಡ್ ಮಾಡ್ತಾರೆ. ಗಾಂಧೀಜಿ ಅವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ಸೊ ಇವನ್ ಗಾಂಧೀಜಿ ಪ್ರೇಸ್ಡ್ ಅಬೌಟ್ ಆಲ್ ದೋಸ್ ಡೆವಲಪ್ಮೆಂಟ್ ದಟ್ ವಾಸ್ ಹ್ಯಾಪನಿಂಗ್ ಇನ್ ಮೈಸೂರು. ಇದರಿಂದಾಗಿ ಮೈಸೂರು ಮಾದರಿ ನಗರ ಆಯಿತು. ಸೊ ವಿ ಆಲ್ ಹ್ಯಾವ್ ಲರ್ನ್ಡ್ ಅಬೌಟ್ ದಿಸ್ ಇನ್ ದ ಪ್ರೀವಿಯಸ್ ಪಾರ್ಟ್ 1 ಅಬೌಟ್ ದ ಮಾದರಿ ಮೈಸೂರು ವಿಚ್ ಹ್ಯಾಸ್ ಬಿನ್ ಡನ್ ಡ್ಯೂರಿಂಗ್ ದ ಟೈಮ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. Go to the next paragraph. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಸೊ ವಿಶ್ವೇಶ್ವರಯ್ಯ ಹಿ ಬಿಲೀವ್ಡ್ ವೆರಿ ಸ್ಟ್ರಿಕ್ಟ್ಲಿ ದಟ್ ಓನ್ಲಿ ದ ಎಜುಕೇಷನ್, ಆಧುನಿಕ ಎಜುಕೇಷನ್, ಆಧುನಿಕ ಅಂದರೆ ಏನಂತಾರೆ ದ ನ್ಯೂ ಮೆಥಡ್ ಆಫ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹಿ ಹ್ಯಾಡ್ ಬಿಲೀವ್ಡ್ ಇಟ್. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು, ಸಂಜೀವಿನಿ ಅಂದರೆ ಇಟ್ಸ್ ಏನಂತಾರೆ the one which has everything, you know, the good amount of a knowledge can do a miracle. So that is what he is meaning here. ಸೊ ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಈ ಆಲ್ಸೋ ಕೇಮ್ ಅಪ್ ವಿತ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ ಫಾರ್ ದ ಎಜುಕೇಷನ್. ಅದಕ್ಕಾಗಿ 1913 ಇನ್ 1913 ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಸೊ ಹಿ ಕೇಮ್ ಅಪ್ ವಿತ್ ಒನ್ ಆಫ್ ದ ರೂಲ್ ಅಬೌಟ್ ದ ಪ್ರೈಮರಿ ಎಜುಕೇಷನ್. ಪ್ರೌಢ ಶಿಕ್ಷಣಗಳ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಆಲ್ ದ ಹೈಸ್ಕೂಲ್ಸ್ ದೇ ವರ್ ಅಫಿಲಿಯೇಟೆಡ್ ಟು ದ ಮದ್ರಾಸ್ ಕಾಲೇಜ್ಗೆ, ಮದ್ರಾಸ್ ಯೂನಿವರ್ಸಿಟಿಗೆ ಇಟ್ ವಾಸ್ ಅಫಿಲಿಯೇಟೆಡ್. ಇದನ್ನು ಬದಲಿಸಿ ಹಿ ಚೇಂಜ್ ದಿಸ್, ದೆನ್ ಹಿ ಗಾಟ್ ಆಲ್ ದ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಸೊ ಹಿ ಗಾಟ್ ಬ್ಯಾಕ್ ಆಲ್ ದೋಸ್ ಟು ಮೈಸೂರ್, ವೇ ದ ಮೈಸೂರ್ ಸಂಸ್ಥಾನ will give a question papers for the children and students, and they will have a separate exams, not from the Madras University, from the Mysore actually. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಸೊ ಅಗೇನ್ ಮೈಸೂರು ಯೂನಿವರ್ಸಿಟಿ, ಸೊ ಇಟ್ ವಾಸ್ ದ ಐಡಿಯಾಲಜಿ ಆಫ್ ಸರ್ ಎಂ ವಿಶ್ವೇಶ್ವರಯ್ಯ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಸೊ ಎಜುಕೇಷನ್ಗೋಸ್ಕರ ಎಜುಕೇಷನ್ ಇರಬೇಕು. ಎಜುಕೇಷನ್ ಶುಡ್ ನಾಟ್ ಬಿಕಮ್ ಅ ಬಿಸ್ನೆಸ್. ದಿಸ್ ವಾಸ್ ದ ಮೋಟೋ ಬಿಹೈಂಡ್ ಸ್ಟಾರ್ಟಿಂಗ್ ದ ಎಜುಕೇಷನ್, ದ ಯೂನಿವರ್ಸಿಟಿ. ಅದು ಕೆಲವೇ ಜನರಿಗೆ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಜನ್ಮಸಿದ್ಧ ಹಕ್ಕು ಆಗಬೇಕು. ಸೊ ಎಜುಕೇಷನ್ ಇಸ್ ನಾಟ್ restricted. You should not, it is not like only this person has to read, only the boy should read, only the girl should read. ಈ ಥರ ಇಲ್ಲ. It should be for everyone. It is their rights to get the education, right, to get the knowledge ಅಂತ he is to tell. So only he came up with the ತಾಂತ್ರಿಕ ಅಂದರೆ ವೃತ್ತಿಪರ ಡಿಪ್ಲೊಮಾ ಕೋರ್ಸಸ್ ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ನ ಶುರು ಮಾಡ್ತಾರೆ. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಸೊ ಬೆಂಗಳೂರಲ್ಲಿ ದೇ ಸ್ಟಾರ್ಟೆಡ್ ವಿತ್ ಅ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಕೂಲ್. ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ವಿ ಆಲ್ಸೋ ಸ್ಟಾರ್ಟೆಡ್ ಮೈಸೂರಲ್ಲಿ ಜಯಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯನ್ನು ಮಾಡ್ತಾರೆ. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ. ವಿ ಆಲ್ ಹ್ಯಾವ್ ಲರ್ನ್ಡ್ ದಟ್ ಡ್ಯೂರಿಂಗ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ he established Kannada Sahitya Parishattu. Even there is one of idea from Sir M. Vishweshwaraya, because he saw the love of people towards the Kannada and they wanted to make Karnataka as a one. So according to his all these things, all the vision, so that was one of his idea to start up with the Kannada Sahitya Parishattu. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಅಗ್ರ ಪ್ರಾಶಸ್ತ್ಯನ ಮೋರ್ ಇಂಪಾರ್ಟೆನ್ಸ್. ಓಕೆ, ಯಾವುದಕ್ಕೆ? ಕೈಗಾರಿಕೆ, ಇಂಡಸ್ಟ್ರೀಸ್ಗೆ. ಕೈಗಾರೀಕರಣ ಇಲ್ಲದ್ವೇ ಅವನತಿ. ಸೊ ಇಫ್ ದರ್ ಇಸ್ ನೋ ಇಂಡಸ್ಟ್ರಿಯಲೈಸೇಷನ್, ಇಂಡಸ್ಟ್ರೀಸ್ ಇಲ್ಲ ಅಂದರೆ ನಥಿಂಗ್, ಏನೂ ಇಲ್ಲ, ಎಲ್ಲನೂ ಸ್ಟಾಪ್ ಆಗಿಬಿಡುತ್ತೆ ಎಂಬ ಘೋಷಣೆ ಮಾಡಿದ್ದರು. ಅಂಡರ್ಲೈನ್ ದಟ್ ಕೈಗಾರೀಕರಣ ಇಲ್ಲವೇ ಅವನತಿ. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆ. ಸೊ ಅದು ಸ್ಥಾಪಿಸುವುದು ಇವರ ದೊಡ್ಡ ಗುರಿಯಾಗಿತ್ತು. ಇಟ್ ವಾಸ್ ಇಸ್ ಅ ಬಿಗ್ ಅಚೀವ್ಮೆಂಟ್ ಆಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಅಂಡರ್ಲೈನ್ ಆಲ್ ದೀಸ್. ಹೆಂಚು ಅಂದರೆ ದ ರೆಡ್
ಮನೆಗೆ ಮೇಲೆ ಹಾಕ್ತಾರಲ್ಲ, ಸೊ ಅದು ಹೆಂಚು. ಮೂಳೆ ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಶುಗರ್ ಫ್ಯಾಕ್ಟ್ರಿ, ಔಷಧಿ ತಯಾರಿಕಾ ಘಟಕ, ಮೆಡಿಸಿನ್ ರಿಲೇಟೆಡ್, ಗೊಬ್ಬರ ಆಸ್ ಅ ಫರ್ಟಿಲೈಸರ್, ಗಂಧದ ಎಣ್ಣೆ ಸ್ಯಾಂಡಲ್ವುಡ್ ಆಯಿಲ್, ಬೆಂಕಿ ಕಡ್ಡಿ ಮ್ಯಾಚ್ ಬಾಕ್ಸ್, ಕಾಗದ ಕಾರ್ಖಾನೆ, ಪೇಪರ್ ಫ್ಯಾಕ್ಟ್ರಿ ಎಲ್ಲವನ್ನ ಮಾಡ್ತಾರೆ. ಸೊ ಎಲ್ಲವನ್ನು ಈ ಎಸ್ಟಾಬ್ಲಿಷ್ ಆಲ್ ಕೈಂಡ್ ಆಫ್ ಫ್ಯಾಕ್ಟ್ರೀಸ್. ಸೋಪು ಮತ್ತು ಲೋಹ ತಯಾರಿಕೆ, ಸೋಪ್ ಮಾಡ್ತಾರೆ. ಕಲೆ ಮತ್ತು ಕರಕುಶಲ, ಆರ್ಟ್ ರಿಲೇಟೆಡ್ ಹ್ಯಾಂಡ್ಲೂಮ್ಸ್ ಮಾಡ್ತಾರೆ. ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಸೊ ಅಗೇನ್ ಬಟ್ಟೆ ರಿಲೇಟೆಡ್ ಇರುತ್ತೆ. ಕಾಗದದ ತಿರುಳು, ಪೇಪರ್ ರಿಲೇಟೆಡ್, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ, ಪೀಠೋಪಕರಣ, ಎವ್ರಿಥಿಂಗ್. ಇದೇ ಥರ ನೂರಾರು ಮ್ಯಾನಿ ಇಂಡಸ್ಟ್ರೀಸ್ were established during the period. So this is what happens when you get the right education and when you use the education in a right way. So Sir M. Vishveshwaraya is a great example for every people out there. So this is how the education should help you to build up the nation, just not to build up ourselves. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಟು ಮಾಡಿದರು. ಸೊ he also gave his contribution to the economically how the country should be stable ಅಂತ ಹೇಳಿ. He also gave few ideology there also. ಇದಕ್ಕಾಗಿ for this, so they established Mysore Bank in 1913. 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಅನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದವು. ಲೇಟರ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅದೆಲ್ಲ ನಿಧಾನಕ್ಕೆ ಬರುತ್ತೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್, ಸೊ ಕೈಗಾರಿಕೆ ಅಭಿವೃದ್ಧಿ, ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಫೀಡರ್ ಬ್ಯಾಂಕ್. ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿಗಳಿಗೆ ನಿಧಿಗಳು ರಚಿತಗೊಂಡವು. ಆ್ಯಂಡ್ ಆಲ್ಸೋ ದೇ ಸ್ಟಾರ್ಟೆಡ್ ಕೀಪಿಂಗ್ ದ ಫಂಡ್ಸ್, ನಿಧಿ ಅಂದರೆ ಫಂಡ್ ಇಡಕ್ಕೆ ಶುರು ಮಾಡ್ತಾರೆ ಫಾರ್ ಆಲ್ ದ ಇಂಡಸ್ಟ್ರೀಸ್. ಸಾರ್ವಜನಿಕ ಜೀವ ವಿಮಾ, LIC ಮಾಡ್ತೀವಲ್ಲ ಈಗ, ಇನ್ಶೂರೆನ್ಸ್, ಜೀವ ವಿಮಾ ಇಸ್ ಇನ್ಶೂರೆನ್ಸ್, ಎಸ್, ಯೋಜನೆಗೆ ಜಾರಿಗೆ ತಂದರು. ಸೊ ಈ ಸ್ಟಾರ್ಟೆಡ್ ಕಮಿಂಗ್ ಅಪ್ ವಿತ್ ಇನ್ಶೂರೆನ್ಸ್ ಫಾರ್ ದ ಪೀಪಲ್, ಸಾರ್ವಜನಿಕ, ಫಾರ್ ನಾರ್ಮಲ್ ಸಿಟಿಸನ್ಸ್. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ, ರೈತರು ಫಾರ್ಮರ್ಸ್, ಕರಕುಶಲ ಕೆಲಸಗಾರರು ಹ್ಯಾಂಡ್ಲೂಮ್ ವರ್ಕರ್ಸ್, ಸಾಲದ ಸೌಲಭ್ಯ, ಕ್ರೆಡಿಟ್ ಕೊಡೋದನ್ನು ಇದನ್ನೇ ಶುರು ಮಾಡ್ತಾರೆ. ಫ್ರಮ್ ಸಹಕಾರಿ, ಒಂದು ಸ್ಮಾಲ್ ಕಮಿಟಿ ಮಾಡಿರ್ತಾರೆ, ಕೋಆಪರೇಷನ್ ಬ್ಯಾಂಕ್. ಸೊ ಅಲ್ಲಿಂದ ದೇ ವಿಲ್ ಗಿವ್ ಅ ಕ್ರೆಡಿಟ್ ಫಾರ್ ಫಾರ್ಮರ್ಸ್ ಮತ್ತು ಹ್ಯಾಂಡ್ಲೂಮ್ ವರ್ಕರ್ಸ್ ಯಾರಿರ್ತಾರೆ ಅವ್ರಿಗೆ, ಆರ್ಟಿಷಿಯನ್ಸ್, ಅವ್ರಿಗೆಲ್ಲ ಶುರು ಮಾಡ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ಸೊ ಚಿಕ್ಕದು ಕೋಆಪರೇಟಿವ್ ಬ್ಯಾಂಕ್ಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಎವ್ರಿ ಟೈಮ್ ಯು ನೋ ನೀಡ್ ಟು ಗೋ ಆ್ಯಂಡ್ ರನ್ ಫಾರ್ ದ ಸಿಟಿ ಫಾರ್ ದ ಬ್ಯಾಂಕ್ಸ್. ಯು ಕ್ಯಾನ್ ಗೋ ಇನ್ ಯುವರ್ ಓನ್ ವಿಲೇಜ್ ಆ್ಯಂಡ್ ಗೆಟ್ ದ ಸಾಲ, ಕ್ರೆಡಿಟ್ ತೊಗೊಳ್ಬೋದು, ಲೋನ್ ತೊಗೋಬೋದು, ಎಲ್ಲನೂ ತೊಗೋಬೋದು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿಗಳ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಸೊ ಬೇಸಿಕಲಿ he wanted to make economically ಸ್ಟೆಬಿಲಿಟಿಯನ್ನು ತರಬೇಕಿತ್ತು. he wanted to improve the nation by all these things. ಗೊಬ್ಬಟ ವ್ಯಕ್ತಿತ್ವದ ಆ ದಾರ್ಶನಿಕ ನೇತಾರರಾಗಿ ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಡ್ಯೂರಿಂಗ್ ದಟ್ ಟೈಮ್ ಸರ್ ಅನ್ನೋದು ಇಟ್ ವಾಸ್ ಅ ಟೈಟಲ್ ವಿಚ್ ವಾಸ್ ಗಿವನ್ ಬೈ ಅ British government for the contribution of Sir M. Vishveshwaraya that he had done during those time. So only his name is Sir M. Vishveshwaraya. ಓಕೆ, ಸೊ ಆಡು ಮುಟ್ಟದ ಸೊಪ್ಪಿಲ್ಲ, ಇಟ್ ಈಸ್ ಅ ಗಾದೆ. ಏನಿದು? ಸೊ ಆಡು ಅಂದರೆ ಗೋಟ್ ಇಟ್ ವಿಲ್ ಈಟ್ ಆಲ್ ವೆರೈಟಿ ಆಫ್ ಅ ಸೊಪ್ಪು. ಸೊ ಸಿಮಿಲರ್ಲಿ ದರ್ ಇಸ್ ನೋ ವರ್ಕ್ ದಟ್ ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ ಹ್ಯಾಸ್ ನಾಟ್ ಡನ್. ಸೊ ವಿ ಹ್ಯಾಡ್ ಡನ್ ಕಾಂಟ್ರಿಬ್ಯೂಷನ್ ಫಾರ್ ಎವ್ರಿ ಫೀಲ್ಡ್, ಎಲ್ಲ ಫೀಲ್ಡ್ಗೂ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ದರ್ ಇಸ್ ನೋ ಫೀಲ್ಡ್ ದಟ್ ಹಿ ಹ್ಯಾಸ್ ನಾಟ್ ಡನ್ ದ ಕಾಂಟ್ರಿಬ್ಯೂಷನ್. ಸೊ ಬಿಕಾಸ್ ಆಫ್ ದಟ್ಸ್ ರೀಸನ್ ಸರ್ ಅನ್ನೋ ಟೈಟಲನ್ನು ಬ್ರಿಟಿಷ್ ಗೌರ್ಮೆಂಟ್ ದೇ ಗೇವ್ ಟು ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಕೊಡ್ತಾರೆ. ಅವರ ಸಾಧನೆಯನ್ನು ಗುರುತಿಸಿ ಇವನ್ ಹಿ ಗಾಟ್ ದ ಭಾರತ ರತ್ನ ಕೂಡ ದ ಇಂಡಿಯನ್ ಗೌರ್ಮೆಂಟ್ ವಿಲ್ ಗಿವ್ ಭಾರತ ರತ್ನ. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಅಂದರೆ ರಿನೌಂಡ್ ಕಂಪ್ನೀಸ್ ಇರ್ಬೋದು, ವಿಶ್ವವಿದ್ಯಾನಿಲಯಗಳು, ಯೂನಿವರ್ಸಿಟೀಸ್ ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿದರು. ಸೊ ದೇ ಗಿವ್ ಅ ಮೆಂಬರ್ಶಿಪ್ಸ್ ಕೊಡ್ತಾರೆ ಮತ್ತು ಡಾಕ್ಟರೇಟನ್ನು ಕೊಡ್ತಾರೆ. ದೇ ಗಿವ್ ಅ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಮೋಸ್ಟ್ ಆಫ್ ದ ಇನ್ ಯೂನಿವರ್ಸಿಟೀಸ್ ದೇ ಫೆಸಿಲಿಟೇಟ್ ವಿತ್ ದ ಗೌರವ ಡಾಕ್ಟರೇಟ್. ಮಹಾನ್ ಆಡಳಿತಗಾರ ಆಸ್ ಅಡ್ಮಿನಿಸ್ಟ್ರೇಟರ್,
ಇವರ ಶತಮಾನೋತ್ಸವದ ಸವಿನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಆನ್ ಇಸ್ 100th ಬರ್ಡೇ ಅಂಚೆ ಚೀಟಿ ಪೋಸ್ಟ್ ಸ್ಟ್ಯಾಂಪನ್ನು ರಿಲೀಸ್ ಮಾಡ್ತಾರೆ. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆ ಪಥದಲ್ಲಿಯೇ ಸಾಗಿದರು. ಇವನ್ ಆಫ್ಟರ್ ರಿಟೈರ್ಮೆಂಟ್ ಫ್ರಮ್ ದ ದಿವಾನ್ ಪದವಿಯಿಂದ ರಿಟೈರ್ಡ್ ಆದಮೇಲೂ ಕೂಡ ಹಿ ವಾಸ್ ಸ್ಟಿಲ್ ವರ್ಕಿಂಗ್ ಫಾರ್ ದ ಕಂಟ್ರಿ. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ಆಲ್ ಹಿಸ್ ಎಕ್ಸ್ಪೀರಿಯನ್ಸಸ್ ವಾಸ್ ಡೆಡಿಕೇಟೆಡ್ ಕಂಪ್ಲೀಟ್ ಟು ದ ಕಂಟ್ರಿ. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ ಎಕಾನಮಿ ಆರ್ ಇಂಡಿಯಾ, ಆತ್ಮಚರಿತ್ರೆ ಮೆಮರೀಸ್ ಆಫ್ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಕೃತಿಗಳು. ಸೊ ಆಲ್ ದೀಸ್ ಬುಕ್ಸ್, so underline these books talk about ಸರ್ ಎಂ ವಿಶ್ವೇಶ್ವರಯ್ಯ. ಸೆಪ್ಟೆಂಬರ್ 15, 1960 ಶತಮಾನೋತ್ಸವದ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು. ಆನ್ ಇಸ್ 100th ಬರ್ಡೇಗೆ ದೇ ಕೇಮ್ ಅಪ್ ವಿತ್ ಅ ಬುಕ್ ಕಾಲ್ಡ್ ಸರ್ ಎಂ ವಿ ಅನ್ನೋ ಬುಕ್ಕನ್ನು ರಿಲೀಸ್ ಮಾಡ್ತಾರೆ. 102 ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಹಿ ಲಿವ್ ಫಾರ್ 102 years, ದ ಕಂಪ್ಲೀಟ್ 102 years ಇರ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ. 1962 ಆನ್ 1962 ಇಹಲೋಕ ತ್ಯಜಿಸಿದರು. ಹಿ ಲೆಫ್ಟ್ ಆಲ್ ಆಫ್ ಅಸ್. ಇವರ ಹುಟ್ಟು ಹಬ್ಬದ ನೆನಪಿಗಾಗಿ ಆನ್ ಎಸ್ ಬರ್ತ್ಡೇ ಆನ್ ಎಸ್ ಮೆಮರಿ ಸೊ ವಿ ಸೆಲೆಬ್ರೇಟ್ ಇಂಜಿನಿಯರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. So if any one of you want to become an engineer, then your inspiration, then your role model, it is Sir M. Vishweshwarayyanavaru. Not because you have to construct something, it's because your thinking should go wider and wider. You should think a very broad perspective. It is not just you do the engineering, you finish engineering, you go and work in some company. No, the work of engineer is not that. Engineer is something, a very big achievement, a big study, where you have to work like an engineer, you study like an engineer first, then you will come out and work like an engineer. So that is the engineering that you have to choose, not just to make a salary, go out for some company, work in some companies. No. So children, please remember, whatever the passion, understand your passion and give your 200% of your hard work and dedication to it. That will take you to greater heights. Not only engineering and doctor, you have a plenty of options outside. Make use of all those things and achieve a greater heights. So I wish you all the very best luck for your future, and remaining lessons today we will do it. I hope this lesson you would have understood. Solpa kashta ide, it is little difficult, I understand that. You have to remember everything, it's a lengthy lesson anta. Practice ಮಾಡಿ, it will become easy. Doubt idre let me know, comment section alli comment ಮಾಡಿ, or you can write even mail to yashasvikannadavani@gmail.com. if I would have left any difficult words, meaning ಹೇಳೋದು ಮರ್ತಿದ್ರೆ ನಾನು, so write it down, all those words, take a photo, send it to yashasvikannadavani@gmail.com so I can provide you with the English meanings. Okay, so thank you so much. There are remaining lessons ಇನ್ನೂ ಇದೆ, I will be doing very soon, since all the lessons are very quite big, so it will take a little time for me to upload all the lessons. I will be doing it very soon ಅಂತ ಹೇಳ್ತಾ, thank you so much. Subscribe ಮಾಡ್ಕೊಳ್ಳಿ so that you will get the notification as and when I upload the videos, and like ಮಾಡಿ, share it with your friends. Maybe some of your friends are looking for the lesson, they might have not understood the lesson. It will be helpful for them. We need to help for everyone, and knowledge sharing is very important, children. You will gain the knowledge only by sharing the knowledge. Okay, thank you so much. Ellarigu mattomme I'll meet you all with one more lesson very soon. And if you have not yet seen the part 1, please go to the playlist of 10th standard Siri Kannada playlist. You have the lessons which is already done there. Thank you so much. ಧನ್ಯವಾದಗಳು.